ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮುಂದಿನ ವಾರ 4 ಮೀನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಮತ್ತೊಮ್ಮೆ ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗ್ತಾ ಇದೆ. ಮೊದಲನೇ IPO ವಿಶಾಲ್ ಮೆಗಾಮಾರ್ಟ್ನ IPO ಆಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಕೂಡ ವಿಶಾಲ್ ಮೆಗಾಮಾರ್ಟ್ನ ಬಿಸ್ನೆಸ್ ಮಾಡೆಲ್ನ ಬಗ್ಗೆ ಗೊತ್ತಿರುತ್ತೆ. ವಿಶಾಲ್ ಮೆಗಾಮಾರ್ಟ್ 2001ರಲ್ಲಿ ಪ್ರಾರಂಭವಾದಂಥ ಒಂದು ಹೈಪರ್ ಮಾರ್ಕೆಟ್ ಚೈನ್ ಆಗಿರುತ್ತೆ. ಇವರ ಸ್ಟೋರ್ಗಳಲ್ಲಿ ಸಾಕಷ್ಟು ವೆರೈಟಿಯ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ಕ್ಲೋತಿಂಗ್, ಗ್ರಾಸರೀಸ್, ಎಲೆಕ್ಟ್ರಾನಿಕ್ಸ್ ಹಾಗೆ ಹೋಮ್ ಎಸೆನ್ಷಿಯಲ್ಸ್ ಅಂದರೆ ದಿನನಿತ್ಯದ ಬಳಕೆಯ ವಸ್ತುಗಳಿಂದ ಅದು ಇವರ ಸ್ಟೋರ್ನಲ್ಲಿ ಅವೈಲೇಬಲ್ ಇರುತ್ತೆ. ತಮ್ಮದೇ ಆದ ಬ್ರ್ಯಾಂಡ್ನ ಪ್ರಾಡಕ್ಟ್ಸ್ಗಳನ್ನು ಕೂಡ ಇವರು ಸೆಲ್ ಮಾಡ್ತಾರೆ. ಬಟ್ ಹೆಚ್ಚಾಗಿ ಥರ್ಡ್ ಪಾರ್ಟಿ ಪ್ರಾಡಕ್ಟ್ಸ್ಗಳೇ ಇವರ ಸ್ಟೋರ್ಸ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಅಪರಲ್, ಜನರಲ್ ಮರ್ಚೆಂಡೈಸ್ ಹಾಗೆ FMCG ಪ್ರಾಡಕ್ಟ್ಸ್ಗಳ ಜೊತೆಯಲ್ಲಿ ಹೋಮ್ ಫರ್ನಿಶಿಂಗ್, ಟ್ರಾವೆಲ್ ಆಕ್ಸೆಸರೀಸ್, ಕಿಚನ್ ಅಪ್ಲಯನ್ಸಸ್ಗಳು ಇವರ ಸ್ಟೋರ್ನಲ್ಲಿ ಅವೈಲೇಬಲ್ ಇರುತ್ತೆ. ಕಂಪನಿ ಮೇಜರ್ ಆಗಿ ಮಿಡಲ್ ಅಥವಾ ಲೋವರ್ ಮಿಡಲ್ ಇನ್ಕಮ್ ಇರುವಂಥ ಜನಗಳನ್ನ ಟಾರ್ಗೆಟ್ ಮಾಡ್ತಾರೆ. ಪ್ಯಾನ್ ಇಂಡಿಯಾ ನೆಟ್ವರ್ಕ್ ಅನ್ನು ಕೂಡ ಬಿಲ್ಡ್ ಮಾಡ್ಕೊಂಡಿದ್ದಾರೆ. 645 ವಿಶಾಲ್ ಮೆಗಾಮಾರ್ಟ್ ಸ್ಟೋರ್ಸ್ ಭಾರತದಾದ್ಯಂತ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ ಮೊಬೈಲ್ನ ಮೂಲಕ ಕೂಡ ನಾವು ಡೆಲಿವರಿಯನ್ನು ಪಡ್ಕೋಬೋದಾಗುತ್ತೆ. ತಮ್ಮದೇ ಆದ ಮೊಬೈಲ್ ಆ್ಯಪ್ ಕೂಡ ಇದೆ. ಹಾಗೆ ವೆಬ್ಸೈಟ್ನ ಮೂಲಕ ಕೂಡ ನಾವು ಆರ್ಡರ್ನ ಮಾಡ್ಬೋದಾಗುತ್ತೆ. ಸೊ ಯಾವೆಲ್ಲ ಸಿಟಿಗಳಲ್ಲಿ ಇವರ ಸ್ಟೋರ್ ಪ್ರೆಸೆಂಟ್ ಇದೆ ಆ ಒಂದು ಸಿಟಿಗಳಲ್ಲಿ ಇವರ ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಇಂದ ಪ್ರಾಡಕ್ಟ್ ಆರ್ಡರ್ ಮಾಡಬಹುದಾಗುತ್ತೆ. ವಿಶಾಲ್ ಮೆಗಾಮಾರ್ಟ್ನ ಎಂಪ್ಲಾಯೀಸ್ ಅದನ್ನು ಡೆಲಿವರ್ ಮಾಡ್ತಾರೆ. ಒಂದು ಅಸೆಟ್ ಲೈಟ್ ಬಿಸ್ನೆಸ್ ಮಾಡೆಲ್ ಆಗಿರುತ್ತೆ. ಇವರ ಸ್ಟೋರ್ಸ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ ಆಗಿರ್ಬೋದು, ಎಲ್ಲ ಲೀಸ್ ಬೇಸಿಸ್ ಮೇಲೆ ತಗೊಂಡಿರುವಂಥ ಬಿಲ್ಡಿಂಗ್ಸ್ ಆಗಿರುತ್ತೆ. ಹಾಗೆ ಕಂಪನಿ ಹೆಚ್ಚಾಗಿ ಥರ್ಡ್ ಪಾರ್ಟಿ ವೆಂಡರ್ಸ್ಗಳಿಂದ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸೋರ್ಸ್ ಮಾಡ್ಕೋತಾರೆ. ಇದು ಒಂದು ರೀತಿಯಲ್ಲಿ ಪಾಸಿಟಿವ್ ಆದರೆ ಒಂದು ರೀತಿಯಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇರುತ್ತೆ. ಥರ್ಡ್ ಪಾರ್ಟಿ ವೆಂಡರ್ಗಳ ಜೊತೆಯಲ್ಲಿ ಒಳ್ಳೆ ಒಂದು ರಿಲೇಶನ್ಶಿಪ್ ಅನ್ನ ಕಂಪನಿ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ಇವರ ಮೊಬೈಲ್ ಅಪ್ಲಿಕೇಶನ್ ವೆಬ್ಸೈಟ್ ನಲ್ಲಿ 60 ಲಕ್ಷಕ್ಕೂ ಹೆಚ್ಚಿನ ಕಸ್ಟಮರ್ಸ್ಗಳು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ. ಹಾಗೆ 391 ಸಿಟಿಗಳಲ್ಲಿ ವಿಶಾಲ್ ಮೆಗಾಮಾರ್ಟ್ ನ ಪ್ರೆಸೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಭಾರತದ ಅತಿ ದೊಡ್ಡ ಹೈಪರ್ ಮಾರ್ಕೆಟ್ ಚೈನ್ ಅನ್ನು ಹೊಂದಿರುವಂತಹ ಕಂಪನಿ ಕೂಡ ಆಗಿರುತ್ತೆ. ಟೋಟಲ್ 16,537 ಎಂಪ್ಲಾಯೀಸ್ಗಳು ಇವರ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಂಪನಿಯ ಸ್ಟ್ರೆಂತ್ ಅನ್ನು ಅಬ್ಸರ್ವ್ ಮಾಡಿದಾಗ ಭಾರತದ ಪಾಪ್ಯುಲೇಷನ್ ಯಾವ ರೀತಿಯಲ್ಲಿ ಇನ್ಕ್ರೀಸ್ ಆಗ್ತದೆ ಅದೇ ರೀತಿಯಲ್ಲಿ ಹೈಪರ್ ಮಾರ್ಕೆಟ್ ನ ಚೈನ್ ಕೂಡ ಇನ್ನಷ್ಟು ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸ್ಟ್ರಾಂಗ್ ಕೂಡ ಆಗ್ತದೆ. ಸೊ ಅದರ ಒಂದು ಅಡ್ವಾಂಟೇಜ್ ಕಂಪನಿಗೆ ಇರುತ್ತೆ. ಕನ್ಸ್ಯೂಮರ್ ಸೆಂಟ್ರಿಕ್ ಅಪ್ರೋಚ್ ಅನ್ನ ಕಂಪನಿ ಫಾಲೋ ಮಾಡ್ತಾರೆ. ಒಂದು ಲಾಯಲ್ ಕನ್ಸ್ಯೂಮರ್ ಬೇಸ್ ಅನ್ನು ಕೂಡ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಒಂದು ಡೈವರ್ಸ್ ಮತ್ತೆ ಗ್ರೋಯಿಂಗ್ ಪೋರ್ಟ್ಫೋಲಿಯೋನ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಸ್ಟೋರ್ಸ್ ಗಳನ್ನ ಓಪನ್ ಮಾಡ್ತಿದ್ದಾರೆ. ಅಲ್ಲಿ ತಮ್ಮ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ಇನ್ನಷ್ಟು ಎನ್ಹಾನ್ಸ್ ಮಾಡ್ಕೊಳ್ಳೋದಕ್ಕೆ ಕಂಪನಿ ಪ್ರಯತ್ನ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇವರ ಸ್ಟೋರ್ಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಒಳ್ಳೆ ಒಂದು ಸ್ಟ್ರಾಂಗ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ಕೂಡ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್, ರೆವೆನ್ಯೂ ಗ್ರೋತ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಒಂದು ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟ್ ಟೀಮ್ ಅನ್ನು ಕೂಡ ಈ ಒಂದು ಕಂಪನಿ ಹೊಂದಿದೆ. ಇದಿಷ್ಟು ಕಂಪನಿಯ ಸ್ಟ್ರೆಂತ್ ಆಗಿರುತ್ತೆ. ಕೆಲವೊಂದಿಷ್ಟು ವೀಕ್ನೆಸ್ ಅಥವಾ ರಿಸ್ಕ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ಕಾಂಪಿಟೇಷನ್. ಸೊ ಈ ರೀತಿಯ ಬಿಸ್ನೆಸ್ ನಲ್ಲಿ ಸಾಕಷ್ಟು ಬ್ರ್ಯಾಂಡ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅವೆನ್ಯೂ ಸೂಪರ್ ಮಾರ್ಟ್ ಇವರ ಮೇಜರ್ ಕಾಂಪಿಟೇಟರ್ ಆಗಿರ್ತಾರೆ. ಹಾಗೆ ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ ಕೂಡ ಕಾಂಪಿಟೇಷನ್ ಇರುತ್ತೆ. ಸೊ ಆ ಕಾಂಪಿಟೇಷನ್ ಅನ್ನ ಈ ಕಂಪನಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಥರ್ಡ್ ಪಾರ್ಟಿ ವೆಂಡರ್ಗಳ ಜೊತೆಯಲ್ಲಿ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತೆ. ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ರೆವೆನ್ಯೂ ಮತ್ತೆ ಪ್ರಾಫಿಟ್ಸ್ ಗ್ರೋ ಆಗ್ತಾ ಹೋಗಬೇಕು. ಅದರ ಜೊತೆಯಲ್ಲಿ ಸ್ಟೋರ್ ಕೌಂಟ್ಸ್ ಅನ್ನ ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ಈ ಎಲ್ಲ ರಿಸ್ಕ್ ಕಂಪನಿಯ ಮೇಲೆ ಇರುತ್ತೆ. ಆ ರಿಸ್ಕ್ ಅನ್ನು ಅವರು ಮ್ಯಾನೇಜ್ ಮಾಡಬೇಕಾಗುತ್ತೆ. ವಿಶಾಲ್ ಮೆಗಾಮಾರ್ಟ್ ನ IPO ಡಿಸೆಂಬರ್ 11 ಬುಧವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಡಿಸೆಂಬರ್ 13ರವರೆಗೂ ಈ ಒಂದು IPO ನಲ್ಲಿ ನೀವು ಅಪ್ಲೈ ಮಾಡಬಹುದು. 10 ರೂಪಾಯಿಯ ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ 74 ಹಾಗೆ ಕಟ್ ಆಫ್ ಪ್ರೈಸ್ 78 ರೂಪಾಯಿ ಕಂಪನಿ ಸೆಟ್ ಮಾಡಿದ್ದಾರೆ. 78ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಒಂದು ಪ್ರೈಸ್ ನಲ್ಲಿ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕು. 190 ಶೇರ್ಗಳ ಲಾಟ್ ಆಗಿರುತ್ತೆ. ಅಂದ್ರೆ ಮಿನಿಮಮ್ 190 ಶೇರ್ಗಳು ಒಂದು ಲಾಟ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 14,820 ರೂಪಾಯಿ ಬೇಕಾಗುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 13 ಲಾಟ್ಗೆ ನೀವು ಅಪ್ಲೈ ಮಾಡಬಹುದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 1,92,660 ರೂಪಾಯಿ ಬೇಕಾಗುತ್ತೆ. ಯಾವಾಗ IPO ಓವರ್ ಸಬ್ಸ್ಕ್ರೈಬ್ ಆಗಿರುತ್ತೆ ಅಲ್ಲಿ ನೀವು 13 ಲಾಟ್ಗೆ ಅಪ್ಲೈ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಆಗ ನೀವು ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ಗಳಿಂದ ಅಂದ್ರೆ ಬೇರೆ ಬೇರೆ ಪ್ಯಾನ್ ನಂಬರ್ಸ್ನಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಹೆಸರಿನಲ್ಲಿ ಡಿಮ್ಯಾಟ್ ಅಕೌಂಟ್ಸ್ ಇದ್ರೆ ಅದರಿಂದ ಒಂದೊಂದು ಲಾಟ್ಗೆ ಅಪ್ಲೈ ಮಾಡಿದಾಗ ಅಟ್ಲೀಸ್ಟ್ ಒಂದು ಅಕೌಂಟ್ನಲ್ಲಿ ನಿಮಗೆ ಅಲಾಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಬಟ್ ತುಂಬಾನೇ ಹೆಚ್ಚಾಗಿ ಓವರ್ ಸಬ್ಸ್ಕ್ರೈಬ್ ಆದರೆ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಹಾಗೆ ವಿಶಾಲ್ ಮೆಗಾಮಾರ್ಟ್ನ IPO ಅಲಾಟ್ಮೆಂಟ್ 16 ಡಿಸೆಂಬರ್ಗೆ ಎಕ್ಸ್ಪೆಕ್ಟೆಡ್ ಇರುತ್ತೆ. ರೀಫಂಡ್ 17 ಡಿಸೆಂಬರ್ಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ 17 ಡಿಸೆಂಬರ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 18 ಡಿಸೆಂಬರ್ ಆಗಿದೆ. ವಿಶಾಲ್ ಮೆಗಾಮಾರ್ಟ್ನ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಕಂಪನಿಯ ರೆವೆನ್ಯೂಸ್ ಕೂಡ ಇನ್ಕ್ರೀಸ್ ಆಗಿದೆ.
2025 ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ರೆವೆನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಸೊ ಇನ್ನೂ 2 ಕ್ವಾರ್ಟರ್ನ ರಿಸಲ್ಟ್ ಬರೋದು ಬಾಕಿ ಇದೆ. 10,000 ಕೋಟಿಯ ರೆವೆನ್ಯೂ ಮಾರ್ಕನ್ನು ಕೂಡ ರೀಚ್ ಮಾಡ್ಬೋದು. ಅದೇ ರೀತಿಯಲ್ಲಿ ಪ್ರಾಫಿಟ್ನಲ್ಲಿ ಕೂಡ ಸ್ಟ್ರಾಂಗ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. 461 ಕೋಟಿಯಷ್ಟು ಪ್ರಾಫಿಟ್ ಕಳೆದ ವರ್ಷ ಅಂದರೆ 2024 ಫಿನಾನ್ಷಿಯಲ್ ಇಯರ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 2025 ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ ಆಲ್ರೆಡಿ 250 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಬಾರಿ 500 ಕೋಟಿಯ ಪ್ರಾಫಿಟ್ ಮಾರ್ಕ್ ಅನ್ನು ಇವರು ರೀಚ್ ಮಾಡಬಹುದು. ಸೊ ಫಿನಾನ್ಷಿಯಲ್ಸ್ ಕೂಡ ನಮಗೆ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಒಳ್ಳೆ ಒಂದು ಕ್ಯಾಶ್ ಫ್ಲೋನ ಕೂಡ ಕಂಪನಿ ಮೇಂಟೈನ್ ಮಾಡ್ತಾ ಇದ್ದಾರೆ. ವಿಶಾಲ್ ಮೆಗಾಮಾರ್ಟ್ನ IPO ಇಶ್ಯೂ ಸೈಜ್ 8,000 ಕೋಟಿ ಆಗಿರುತ್ತೆ. ಒಂದು ದೊಡ್ಡ ಸೈಜ್ನ IPO. ಬಟ್ ಇಲ್ಲಿ ಯಾವುದೇ ರೀತಿಯ ಫ್ರೆಶ್ ಇಶ್ಯೂ ಇರೋದಿಲ್ಲ. ಆಲ್ರೆಡಿ ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ ಅಂದರೆ IPOಗೂ ಮುಂಚೆ ಯಾರು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ ಅವರು ತಮ್ಮ ಶೇರ್ಸ್ಗಳನ್ನು ಇಲ್ಲಿ ಸೆಲ್ ಮಾಡ್ತಿದ್ದಾರೆ. ಸೊ ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಆದ್ದರಿಂದ ಇವರು ಯಾವುದೇ ರೀತಿಯಲ್ಲಿ ಬಿಸ್ನೆಸ್ನಲ್ಲಿ ಈ ಒಂದು ಅಮೌಂಟನ್ನು ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೊಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಆಗಿರ್ಬೋದು. ಹಾಗೆ ಯಾರಿಗೆ ಎಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 50% ಆಫರ್ ಇರುತ್ತೆ. ರಿಟೇಲ್ ಕ್ಯಾಟಗರಿಗೆ 35% ಆಫರನ್ನು ಮಾಡ್ತಿದ್ದಾರೆ. 8,000 ಕೋಟಿಯ ಇಶ್ಯೂ ಸೈಜ್ ಇರೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಒಂದು ಸ್ಟ್ರಾಂಗ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಪ್ರೀಮಿಯಂ ಕಡಿಮೆ ಇದ್ರೆ 10% 15% ಪ್ರೀಮಿಯಂ ಇದ್ರೆ ಅಲಾಟ್ಮೆಂಟ್ ಈಸಿಯಾಗಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ HNI ಕ್ಯಾಟಗರಿಯಲ್ಲಿ 15% ಮಿನಿಮಮ್ ಆಫರ್ ಏನಿದೆ ಅದನ್ನು ಕಂಪನಿ ಮಾಡ್ತಾ ಇದ್ದಾರೆ. ಕಂಪನಿಯ ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪರ್ ಪ್ರೈಸ್ ಬ್ಯಾಂಡ್ 78 ರೂಪಾಯಿ ಕಂಪನಿ ಏನು ಸೆಟ್ ಮಾಡಿದ್ದಾರೆ. ಆ ಒಂದು ಪ್ರೈಸ್ ಬ್ಯಾಂಡ್ ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 35,000 ಕೋಟಿಯ ಮೇಲೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂನೊಂದಿಗೆ ಲಿಸ್ಟ್ ಆದಾಗ ಈ ಮಾರ್ಕೆಟ್ ಕ್ಯಾಪ್ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು. ಒಂದು ಮಿಡ್ ಕ್ಯಾಪ್ನ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಗುತ್ತೆ. ಅರ್ನಿಂಗ್ ಪರ್ ಶೇರ್ 1 ರೂಪಾಯಿ ರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 76ರ ಪ್ರೀಮಿಯಂನಲ್ಲಿ ಕಂಪನಿ ಟ್ರೇಡ್ ಆಗ್ತದೆ. ಇಂಡಸ್ಟ್ರಿ PE 130ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಕಂಪನಿಯ ಮೇಜರ್ ಕಾಂಪಿಟೇಟರ್ ಅವೆನ್ಯೂ ಸೂಪರ್ ಮಾರ್ಟ್ಸ್ ಆಗಿರುತ್ತೆ. ಅವೆನ್ಯೂ ಸೂಪರ್ ಮಾರ್ಟ್ ಡಿಮಾರ್ಟ್ ಆಲ್ಮೋಸ್ಟ್ 100ರ PE ಅಲ್ಲಿ ಟ್ರೇಡ್ ಆಗ್ತದೆ. ಟ್ರೆಂಟ್ ತುಂಬಾ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತದೆ. 163ರ PE ನೋಡೋದಕ್ಕೆ ಸಿಗುತ್ತೆ. ಬಟ್ ಟ್ರೆಂಟ್ ಅನ್ನ ಡೈರೆಕ್ಟ್ ಕಾಂಪಿಟೇಟರ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಟ್ರೆಂಟ್ ಕೇವಲ ಅಪರಲ್ ಬಿಸ್ನೆಸ್ ಆಗಿರುತ್ತೆ. ಸೊ ಡೈರೆಕ್ಟ್ ಆಗಿ ವಿಶಾಲ್ ಮೆಗಾಮಾರ್ಟ್ ಅನ್ನ ಟ್ರೆಂಟ್ ಜೊತೆಯಲ್ಲಿ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಒಂದು ಕ್ಯಾಟಗರಿಯ ಪ್ರಾಡಕ್ಟ್ ಟ್ರೆಂಟ್ ನಲ್ಲಿ ಕೂಡ ಅವೈಲೇಬಲ್ ಇರೋದ್ರಿಂದ ಟ್ರೆಂಟ್ ಕೂಡ ಕಾಂಪಿಟೇಷನ್ ಅನ್ನ ಕೊಡ್ತಾರೆ. ಬಟ್ ಡೈರೆಕ್ಟ್ ಕಾಂಪಿಟೇಷನ್ ಅವೆನ್ಯೂ ಸೂಪರ್ ಮಾರ್ಟ್ ನೊಂದಿಗೆ ಇರುತ್ತೆ. ಹಾಗೆ ರಿಲಯನ್ಸ್ ರಿಟೇಲ್ ಕೂಡ ಇವರ ಕಾಂಪಿಟೇಟರ್ ಆಗಿರ್ತಾರೆ. ಬಟ್ ವಿಶಾಲ್ ಮೆಗಾಮಾರ್ಟ್ ಡಿಮಾರ್ಟ್ಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ IPOನ ತರ್ತಾ ಇದ್ದಾರೆ. ವಿಶಾಲ್ ಮೆಗಾಮಾರ್ಟ್ IPO ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಹಾಗೆ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ಈ ಒಂದು IPOನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾ, ಲಾಂಗ್ ಟರ್ಮ್ಗೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ನಾವು ಅಬ್ಸರ್ವ್ ಮಾಡೋದಾದ್ರೆ ಇವತ್ತಿನ ದಿನ 19 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಪ್ರೈಸ್ ಬ್ಯಾಂಡ್ ಅನೌನ್ಸ್ ಆದಮೇಲೆ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 25% ಲಿಸ್ಟಿಂಗ್ ಗೈನ್ನ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಸೊ ಕೊನೆ ದಿನ ಇಷ್ಟೇ ಪ್ರೀಮಿಯಂ ನಿಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೈನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕಬಹುದಾಗುತ್ತೆ. ದೊಡ್ಡ ಸೈಜ್ನ IPO ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಹೆಚ್ಚಾಗಿ ಇದೆ. ಹಾಗೆ ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಒಂದು ಬೆಟ್ ಆಗ್ಬೋದು. ಕಂಪನಿ ತಮ್ಮ ಸ್ಟೋರ್ಸ್ಗಳನ್ನು ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಮಾಡ್ತಿದ್ದಾರೆ. ಒಳ್ಳೆ ಒಂದು ಪ್ರಾಫಿಟಬಿಲಿಟಿ ರೆವೆನ್ಯೂ ಗ್ರೋತ್ ಕೂಡ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ಇರೋದ್ರಿಂದ ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಒಂದು ಬೆಟ್ ಆಗುತ್ತೆ. ಸೊ 5 ವರ್ಷಕ್ಕೂ ಹೆಚ್ಚಾಗಿ ನೀವು ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಒಂದು ಬೆಟ್ ಆಗುತ್ತೆ. ಖಂಡಿತವಾಗ್ಲೂ IPOನಲ್ಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಫಾಲ್ ಆದರೂ ಕೂಡ ಒಂದು ಲಾಟ್ಗೆ ಅಪ್ಲೈ ಮಾಡಿ ಆ ಶೇರ್ಸ್ಗಳು ನಿಮಗೆ ಅಲಾಟ್ ಆದಾಗ ಯಾವ ರೀತಿ ಒಂದು ಲಿಸ್ಟಿಂಗ್ ಬರುತ್ತೆ ಅದರ ಬೇಸಿಸ್ ಮೇಲೆ ನೀವು ಡಿಸಿಷನ್ನ ತಗೋಬಹುದು. ಲಿಸ್ಟ್ ಆದಮೇಲೆ ಒಳ್ಳೆ ಒಂದು ಪ್ರೀಮಿಯಂ ಇದ್ರೆ ಸ್ವಲ್ಪ ಶೇರ್ಸ್ಗಳನ್ನು ಅಲ್ಲಿ ನೀವು ಸೆಲ್ ಮಾಡ್ಬೋದಾಗುತ್ತೆ. ಅಕಸ್ಮಾತ್ ಒಳ್ಳೆ ಒಂದು ಲಿಸ್ಟಿಂಗ್ ಬರಲಿಲ್ಲ ಅಂದರೆ ನಿಮಗೇನು ಶೇರ್ಸ್ ಅಲಾಟ್ ಆಗಿದೆ ಆ ಶೇರ್ಸ್ಗಳನ್ನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಕ್ಯಾರಿ ಮಾಡ್ಬೋದಾಗುತ್ತೆ. ವಿಶಾಲ್ ಮೆಗಾಮಾರ್ಟ್ IPO ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.